ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವು ನಾಯಕರುಗಳ ಹೇಳಿಕೆಗಳಿದ್ದಾವೆ. ಆರೋಗ್ಯ ಸಚಿವರು ಹೇಳಿದ್ರು, ದಿನೇಶ್ ಗುಂಡೂರಾವ್ ಅವರು, ಪಕ್ಷದಲ್ಲಿ ಎಲ್ರಿಗೂ ಸಿಎಂ ಆಗಬೇಕು ಅನ್ನೋ ಆಸೆ ಇದೆ, ನನಗೂ ಇದೆ ಅಂತ. ಆರ್ ವಿ ದೇಶಪಾಂಡೆ ಅವರ ಮಾತು ಕೇಳಿದ್ರೆ ಅವರು ಮತ್ತೊಮ್ಮೆ ಮಂತ್ರಿ ಆಗುವ ಆಸೆ ಕೈ ಬಿಟ್ಟಂಗಿದೆ. ನಾನು ಯಾವುದೇ ಸ್ಥಾನದ ಆಕಾಂಕ್ಷಿಯಲ್ಲ, ಹಾಗಾಗಿ ಸಚಿವ ಸ್ಥಾನದ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಅಂದ್ರು. ಕೋಲಾರದಲ್ಲಿ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಅವರು ಹೇಳ್ತಾರೆ, ಬೆಳಗಾವಿ ಅಧಿವೇಶನ ಆದ ಮೇಲೆ ಸಚಿವ ಸಂಪುಟ ಪುನರ್ರಚನೆ ಆಗುವ ಸಾಧ್ಯತೆ ಇದೆ. 12-13 ಸಚಿವರಿಗೆ ಸಚಿವ ಸ್ಥಾನದಿಂದ ಕೈ ಬಿಡ್ತಾರೆ ಅಂತ. ಎಲ್ಲರೂ ಹೇಳುವಂಥದ್ದೇನೋ ನಮ್ಮ ಹೈಕಮಾಂಡ್ ತೀರ್ಮಾನ, ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಎಲ್ಲರೂ ಕೂಡ ಎಲ್ಲರೂ ಒಪ್ಕೊಳ್ಳುವಂಥ ತಯಾರಾಗಿರುವಂಥದ್ದು. ಇವತ್ತು ನಾವೆಲ್ಲ ಒಂದಾಗಿ ಚೆನ್ನಾಗಿ ಹೋಗ್ತಾ ಇದ್ದೀವಿ, ಯಾವುದೇ ಸಮಸ್ಯೆ ಇಲ್ಲ. ಏನೇ ನೀವು ತಿಳ್ಕೊಳ್ಳಿ ಅನ್ಕೊಳ್ಳಿ, ಒಂದು ಎಲ್ಲೂ ಕೂಡ ಸಿ ಎಮ್ಮು ಡೆಪ್ಟಿ ಸಿ ಎಮ್ಮು ನಮ್ಮ ಲೀಡರ್ಸ್ ಮಧ್ಯೆ ಒಂದು ಕೂಡ ಕೆಲಸ ಕಾರ್ಯಗಳಲ್ಲಿ ಡಿಫ್ರೆನ್ಸಸ್ ಇಲ್ಲ. ಆಸೆ ಎಲ್ರಿಗೂ ಇರ್ತದ್ರಿ, ಆಸೆ ಇರೋದಿಲ್ಲ ಅಂತಲ್ಲ, ಆ ಸಮಯ ಸಂದರ್ಭ ಬಂದಾಗ ನೋಡೋಣ. ಈಗ ಯಾಕೆ ಸುಮ್ಮನೆ ನನ್ನ ಸ್ಪೀರಿಯಡ್ ಮೋಸ್ಟ್ಲಿ ಯಾರೂ ಸಚಿವರು ಇದ್ದಿಲ್ಲ. ನಾ ಆಕಾಂಕ್ಷಿ ಯಾವುದೂ ಅಲ್ಲ. ಅಪಾರ್ಚುನಿಟೀಸು ಇಫ್ ದೇ ನಾಕ್ ಯುವರ್ ಡೋರ್ ಯು ಹ್ಯಾವ್ ಟು ಗ್ರ್ಯಾಬ್ ದೆಮ್. ಹಾಗಾಗಿ ನನ್ನ ಡೋರ್ಗೆ ಯಾವುದೂ ಅಪೋಸಿಟಿವ್ ನಾಕ್ ಆಗಿಲ್ಲ. ಅದು ಹಾಗೆ ಅದ್ರ ಬಗ್ಗೆ ತೆರೀರು ಕೆಡಿಸ್ಕೊಳ್ತಿಲ್ಲ. ಅದು ನಮ್ಮ ಪಕ್ಷದ ಪದ್ಧತಿ ಅದೇ. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರೆಲ್ಲ ಕನ್ಸಲ್ಟ್ ಮಾಡಿ, ಪಕ್ಷದ ಅಧ್ಯಕ್ಷರು ಕನ್ಸಲ್ಟ್ ಮಾಡಿ ಒಂದು ಅಭಿಪ್ರಾಯಕ್ಕೆ ಬರ್ತಾರೆ. ನಮಗೇನು ಸ್ಥಳೀಯರು ಮುಖ್ಯಮಂತ್ರಿಗಳಾದಿಯಾಗಿ ಉಪಮುಖ್ಯಮಂತ್ರಿ ಆದಿಯಾಗಿ ಏನು ಹೇಳಿದ್ದಾರೆ, ಬಹುಶಃ ಇದು ಅಸೆಂಬ್ಲಿ ಇವತ್ತೇನು ನಡೀತಾ ಇದೆ ಬೆಳಗಾಮಲ್ಲಿ, ಅದು ಮುಗಿದ ನಂತರ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಕಾದು ಒಟ್ಟಾರೆ 1 ತಿಂಗಳು ಆಗ್ಬೋದು. ಖಂಡಿತವಾಗಲೂ ಕೂಡ ಕ್ಯಾಬಿನೆಟ್ ಎಕ್ಸ್ಪ್ರೆಷನ್ ಆಗ್ತದೆ. ಅದು ತಗೊಳ್ತಾರಲ್ವ. ಬಹುಶಃ 12-13 ಜನನ್ನ ಕೈ ಬಿಟ್ಟು ಹೊಸಬರು ತಗೊಳ್ತಾರೆ ಅನ್ನೋ ಒಂದು ಸುದ್ದಿ ಇದೆ. ಬಹುಶಃ ಅದು ಹೈಕಮಾಂಡ್ ತೀರ್ಮಾನ ತಗೊಳ್ಳುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.